ವಾಸ್ತು ಬದಲಾವಣೆಯಲ್ಲಿ ಬದಲಿಸಿದ ಕಥೆ ಶ್ರೀ ಶಶಿಧರ್ ಅವರ ಯಶೋಗಾಥೆ. ಶಶಿಧರ್ ಎಂಬವರು ಬೆಂಗಳೂರು ಉತ್ತರದೊಬ್ಬ ಸಾಧಾರಣ ವಾಣಿಜ್ಯ ವಿತರಕರಾಗಿದ್ದರು. ಅವರ ಕುಟುಂಬದ ಸಂಪಾದನೆ ಸರಾಸರಿ 20,000 ರೂಪಾಯಿ -25,000 ಭಾರತೀಯ ರೂಪಾಯಿ ನಡುವೆ ಇತ್ತು. ಬಹುಶಃ 10 ವರ್ಷಗಳಿಂದ ಯಾವುದೇ ಉನ್ನತ ಮಟ್ಟದ ಲಾಭವಾಗದೆ, ಆರ್ಥಿಕ ತೊಂದರೆ, ಸಾಲದ ಒತ್ತಡ, ಮನೆಯಲ್ಲಿ ಶಾಂತಿ ಇಲ್ಲದ ಸ್ಥಿತಿಯಲ್ಲಿ ಬದುಕುತ್ತಿದ್ದರು. ಅವರು ನನ್ನನ್ನು ಸಂಪರ್ಕಿಸಿದಾಗ ನಾನು ಮೊದಲನೇ ಪ್ರಶ್ನೆ ಕೇಳಿದೆ. ನಿಮ್ಮ ಹಣದ ಕೋಣೆ ಯಾವ ದಿಕ್ಕಿನಲ್ಲಿ ಇದೆ? ವಾಸ್ತುದೋಷಗಳು. ಉತ್ತರ ದಿಕ್ಕಿನಲ್ಲಿ ತುಂಬಾ ಕಸದ ಸಾಮಾನು ಇತ್ತು. ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನೀರು ಟ್ಯಾಂಕ್ ಇತ್ತು. ಅಗ್ನಿ ಕೊನೆಯಲ್ಲ ನೀರಿನ ತತ್ವ ಬರುವುದು, ಸಂಪತ್ತಿಗೆ ಅಡ್ಡಿ. ನಾಣ್ಯಗಳು, ಹಣದ ಚೀಲ, ಲಾಕರ್, ಆಲ್ ಕೆಪ್ಟ್ ಇನ್ ಸೌತ್ವೆಸ್ಟ್ ಕಾರ್ನರ್ ವಿದೌಟ್ ಎನಿ ಎನರ್ಜೈಸಿಂಗ್. ನಾನಿಲ್ಲಿ ಕೊಟ್ಟ ಕೆಲವು ಮುಖ್ಯ ಟಿಪ್ಸ್. ಉತ್ತರ ದಿಕ್ಕಿನ ಇಡೀ ಪ್ರದೇಶವನ್ನು ಶುಭ್ರಗೊಳಿಸಿ, ಅಲ್ಲಿ ಲಾಫಿಂಗ್ ಬುದ್ಧ, ಹಣದ ಬೊಟ್ಟೆ, ಲಕ್ಷ್ಮೀ ಕುಂಭ, ಕ್ಯೂಬೆರ ಯಂತ್ರ ಇಡಲು ಹೇಳಿದೆ. ದಕ್ಷಿಣ ಪೂರ್ವ ದಿಕ್ಕಿನಿಂದ ನೀರಿನ ಟ್ಯಾಂಕ್ ತೆಗೆದುಕೊಳ್ಳಿ, ಅಲ್ಲಿ ದೀಪ ಜಳಿಸಿ ಪ್ರತಿದಿನ ಶ್ರೀಂ ರಿಜಿ ಮಂತ್ರ ಓದಲು ಹೇಳಿದರು. ಹಣದ ಲಾಕರ್ ಅನ್ನು ಉತ್ತರ ದಿಕ್ಕಿಗೆ ಕದ ಎದುರಾಗಿ ಇರಿಸಲು ಸೂಚನೆ ಕೊಟ್ಟೆ. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಕ್ಯೂಬೆರ ಮಂತ್ರ 108 ಬಾರಿ ಪಠಣ ಮಾಡಿ ವಿಜುವಲೈಸೇಷನ್ ಮಾಡಬೇಕೆಂದು ಹೇಳಿದರು. ನನ್ನ ಬ್ಯಾಂಕ್ ಖಾತೆಯಲ್ಲಿ ಈಗ 1 ಕೋಟಿ ರೂಪಾಯಿ ಇದೆ. ಇಂಥ ದೃಢ ದೃಶ್ಯಕಲ್ಪನೆ. 6 ತಿಂಗಳ ನಂತರವಾದ ಫಲಿತಾಂಶ. ಶಶಿಧರ್ಗೆ ಹೊಸ ಹೂಡಿಕೆದಾರರು ಬಂದರು. ಅವರ ವ್ಯವಹಾರ ತಿರುಳು ಪಡೆದು ಹಳೆಯ ಸಾಲಗಳೆಲ್ಲ ತೀರಿಸಿದರು. ಏಕಕಾಲದಲ್ಲಿ 3 ಸ್ಟೋರ್ಗಳು ಆರಂಭಿಸಿ, ಇದೀಗ ತಿಂಗಳಿಗೆ 5 ಲಕ್ಷ ರೂಪಾಯಿ ಗಳಿಸುತ್ತಿದ್ದಾರೆ. ಇತ್ತೀಚೆಗೆ 2 BHK ಮನೆ ಖರೀದಿಸಿ, ನನ್ನ ಬಳಿ ಧನ್ಯವಾದ ಪಾರ್ವ ಮಾಡಿದರು. ಉಪಸಂಹಾರ. ವಾಸ್ತು ಎಂಬುದು ಕೇವಲ ಮನೆಯ ರಚನೆಯ ಬಗ್ಗೆ ಅಲ್ಲ. ಅದು ಜೀವಶಕ್ತಿ ಹರಿವು, ಎನರ್ಜಿ ಫ್ಲೋ ಬಗ್ಗೆ. ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಉತ್ಸಾಹದಿಂದ ಮಾಡಿದ ಕ್ರಮಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ನೀವು ಕೂಡ ಕರುಣೆಯಿಂದ ಸರಿಯಾದ ವಾಸ್ತು ಕ್ರಮಗಳನ್ನು ಅನುಸರಿಸಿದರೆ, ನಿಮ್ಮ ಜೀವನದಲ್ಲೂ ಕೋಟಿಪತಿಯಾಗುವ ಸಾಧ್ಯತೆ ಇದೆ.